ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ಪ್ರಕಾಶ್ ಜೈನ. ನಾನು ಇಂದು ನಿಮಗೆ ಈ ವಿಡಿಯೋವನ್ನು ತೋರಿಸಿದೆ ಏನಂತಂದರೆ ಕಲ್ಕಾ ಟು ಶಿಮ್ಲಾ ರೈಲು ಮಾರ್ಗವಾಗಿ ಯಾವ ರೀತಿ ಹೋಗಬೇಕು ಅಂತ. ಈ ರೈಲು ಮಾರ್ಗ ತುಂಬ 2.6 ಅಂದರೆ 762 ನ್ಯಾರೋ ಗೇಜ್ ರೈಲು ಮಾರ್ಗವಾಗಿದೆ. ಇದು ಕಲ್ಕಾದಿಂದ ಶಿಮ್ಲಾಗೆ ಹೆಚ್ಚಾಗಿ ಪರ್ವತ ಮಾರ್ಗವನ್ನು ಹಾದು ಹೋಗುತ್ತದೆ. ಇದು ಬೆಟ್ಟಗಳು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಈ ಸೊಗಸಾದ ನೋಟಗಳಿಗೆ ಹೆಸರುವಾಗಿರುತ್ತಕ್ಕಂಥ ಮಾರ್ಗ. ಇದನ್ನು 1898 ಮತ್ತು 1903 ನಡುವೆ ಹಾರ್ಬರ್ಟ್ ಸೆಪ್ಟಿಮಸ್ ಹ್ಯಾರಿಂಗ್ಟನ್ ಅವರ ನಿರ್ದೇಶನದಲ್ಲಿ ಈ ರೈಲು ನಿರ್ಮಿಸಲಾಗಿದೆ. ಬ್ರಿಟಿಷ್ ರಾಜ ಸಮಯದಲ್ಲಿ ಭಾರತದಲ್ಲಿ ವಿಶೇಷವಾಗಿ ಹೆಚ್ಚು ಬ್ರಿಟಿಷರು ಈ ಶಿಮ್ಲಾವನ್ನು ರಾಜಧಾನಿ ಮಾಡಿದ್ದಾರೆ. ನಾವು ನೋಡ್ತಾ ಇರ್ತೀವಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲಿ ಸಿಪಾಯಿಗಳು ಇರ್ತಾ ಇದ್ದಾರೆ. ಆ ಸಿಪಾಯಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಲೇಬರ್ ಕೆಲಸ ಮಾಡ್ತಾರೆ. ನಮ್ಮ ಭಾರತ ದೇಶದ ಸಿಪಾಯಿಗಳನ್ನು ಎಷ್ಟು ಸುಂದರವಾಗಿ ಅವರು ಲೇಬೋದು ಮತ್ತು ಎಲ್ಲ ಕೆಲಸಗಳು ಇಷ್ಟು ನೋಡಿ, ಇಷ್ಟು ಬೆಟ್ಟ ಗುಡ್ಡಗಳಲ್ಲಿ ರೈಲುಗಳಲ್ಲಿ ಇತ್ತು ಅಂತಕ್ಕಂಥದ್ದು. ಆದಮೇಲೆ ಈ ರೈಲು ಮಾರ್ಗ ಇರೋದಲ್ಲ ಕಲ್ಕಾ ಟು ಶಿಮ್ಲಾ, ಇದು ಫಸ್ಟು ಡೆಲ್ಲಿ ಟು ಕಲ್ಕಾ ಹೋಗ್ಬೇಕು. ಡೆಲ್ಲಿ ಟು ಕಲ್ಕಾ ಹೋದ್ಮೇಲೆ ಅಲ್ಲಿ ಕಲ್ಕಾ ಸ್ಟೇಷನ್ ಬರುತ್ತೆ. ಕಲ್ಕಾ ಆದಮೇಲೆ ಟಕ್ಸಲ್ ಅಂತಕ್ಕಂಥ ಒಂದು ಬರುತ್ತೆ ನೋಡಿ. ಭದ್ರತೆ ಭಾಳಷ್ಟು ಭದ್ರತೆ ಇದೆ ಇಲ್ಲಿ. ಆ ಟಸ್ಕಲ್ ಆದಮೇಲೆ ಗುಮ್ಮನ್ ಅಂತಕ್ಕಂಥ ಒಂದು ಸ್ಟೇಷನ್ ಬರುತ್ತೆ. ಅದಾದಮೇಲೆ ಕೋಟಿ ಅಂತ ಬರುತ್ತೆ. ಕೋಟಿ ಅಂದರೆ ಹೈದ್ರಾಬಾದ್ ಕೋಟಿ ಅಲ್ಲ, ಅಲ್ಲಿ ಶಿಮ್ಲಾದಲ್ಲಿ ಒಂದು ಸ್ಟೇಷನ್ ಇದೆ, ಹಿಲ್ ಸ್ಟೇಷನ್ ಕೋಟಿ ಅಂತಕ್ಕಂಥ. ಅದಾದಮೇಲೆ ಸೋನ್ವರ್ ಅಂತಕ್ಕಂಥ ಬರುತ್ತೆ, ಧರಂಪುರ್ ಅಂತಕ್ಕಂಥ ಬರುತ್ತೆ, ಕುಮಾರಟ್ಟಿ ಅಂತ ಬರುತ್ತೆ, ಬರೋಘಾ, ಸಲೂನ್, ಸೋಲಾರ್ಗ್, ಕಂಡಘಾಟ್, ಕನೋಹಾ, ಕತಿಲ್ಗೀತ್, ಸೋಗಿ, ತಾರಾದೇವಿ, ಜೋಗೂತ್, ಆಮೇಲೆ ಸಮ್ಮರ್ ಹಿಲ್, ಲಾಸ್ಟಿಗೆ ಶಿಮ್ಲಾ ಅಂತಕ್ಕಂಥದ್ದು ಸ್ಟೇಷನ್ ಬರುತ್ತೆ. ನೋಡಿ ಗೆಳೆಯರೇ, ಈ ಲೊಕೊಮಿಟಿವ್ಸ್ ಇದಾವಲ್ಲ, ರೈಲು ಇಂಜನ್ ಅಂತಕ್ಕಂಥ ಲೊಕೊಮಿಟಿವ್ಸ್, ಆ ಲೊಕೊಮಿಟಿವ್ಸ್ ಎಷ್ಟು ಇದಾವೆ ಅಂತಂದರೆ ಶಾರ್ಪ್ ಏನು ಕಂಪನಿ ಇರ್ತದ್ದು, ಶಾರ್ಪ್ ಸ್ಟಿವರ್ಟ್ ಮತ್ತು ಕಂಪನಿ ಇರ್ತಕ್ಕಂಥ ತಯಾರು ದೊಡ್ಡ ಲೊಕೊಮಿಟಿವ್ಗಳನ್ನು ಪರಿಚಯಿಸ್ತು. ಆದರೆ ಇವುಗಳು ಅಲ್ಲಿ ಹನ್ಸೆಟ್ ಇಂಜನ್ ಅಂತಕ್ಕಂಥ ಇಂಜಿನ್ಗಳು ನಡೀತವೆ. ಡೀಸೆಲ್ ಹೈಡ್ರಾಲಿಕ್ ಲೊಕೊಮಿಟಿವ್ಗಳು ಕ್ರಮವಾಗಿ 1955 ಮತ್ತು 1970ರಲ್ಲಿ ಪ್ರಾರಂಭವಾಗಿದೆ. ಅಂದರೆ ಇದು ಏನಾಗುತ್ತಿದೆ, 8 ಜುಲೈ 2008ರಲ್ಲಿ ಯುನೆಸ್ಕೋ ಕಲ್ಕಾ ಶಿಮ್ಲಾ ರೈಲ್ವೆಯನ್ನು ಭಾರತದ ವಿಶ್ವ ಪಾರಂಪರ್ಯ ತಾಣದ ಪರ್ವತ ರೈಲ್ವೆ ಮಾರ್ಗಗಳು ಎಂದು ಸೇರಿಸಿದೆ. ಇದರ ಇತಿಹಾಸ ಏನು ನಾವು ಒಂದೊಂದನ್ನು ಪರಿಗಣಿಸಿದಾಗ, ಮೊದಲ ಆಂಗ್ಲೋ ಗೂರ್ಖಾ ಯುದ್ಧದ ನಂತರ ಸ್ವಲ್ಪ ಸಮಯದ ಆದ್ಮೇಲೆ ಬ್ರಿಟಿಷರು ಶಿಮ್ಲಾದಲ್ಲಿ ನೆಲೆಸಿದರು. ಆಗ ಈ ಶಿಮ್ಲಾ ಅಂತಕ್ಕಂಥ ಹೆಸರು ಶಿಮ್ಲಾ ಅಂತ SIMLA. ಇದು ಹಿಮಾಲಯದ ತಪ್ಪಲಿನಲ್ಲಿ 7,116 ಅಡಿ ಅಂದರೆ 2,169 ಮೀಟರಷ್ಟು ಉದ್ದವಾಗಿರ್ತಕ್ಕಂಥ ತಪ್ಪಲಿನ ಪ್ರದೇಶ. ಈಗ 1905ರಲ್ಲಿ ಕಂಪನಿಯು ಬ್ರಿಟಿಷ್ ಕಂಪನಿಯು ನಾರ್ಮಲ್ ಆಗಿ ಟ್ರ್ಯಾಕ್ ನಿರ್ವಹಣೆಗೋಸ್ಕರ ಟ್ರ್ಯಾಕ್ಗಳ ಮೇಲೆ ರೋಲಿಂಗ್ ಟಾಸ್ಕ್ ಅನ್ನು ಎತ್ತಲು ಸಹಾಯ ಮಾಡಿದೆ. 10 ಟನ್ ಕೋಎಫಿಷಿಯಂಟ್ ಮಾತ್ರ ಇದರಲ್ಲಿ ಕೆಲಸ ಮಾಡ್ಕೊಂಡು, ತದನಂತರ ಕ್ರೇನನ್ನು ಬಳಸಿ ಈ ಒಂದು ಗ್ಯಾರೇಜ್ ಏನಿದೆವಲ್ಲ, ಈ ರೋಡ್ ಟ್ರ್ಯಾಕ್ ಮಾಡ್ತಕ್ಕಂಥ ಕಬ್ಬಿಣದ ಸಲಾಕಿಗಳು ಅದನ್ನು ತೆಗೆದುಕೊಂಡಿದೆ. ಈ ಕಷ್ಟಕರವಾಗಿರ್ತಕ್ಕಂಥ ಕೆಲಸದ ಪರಿಸ್ಥಿತಿಗಳು ಹೆಂಗಿದ್ವು ಅಂತಂದರೆ, ಆವಾಗ ಕಂಪನಿಯು 1904ರ ವೇಳೆಗೆ 16,52,5 ಲಕ್ಷ ಅಂದರೆ 16 ಲಕ್ಷ ಬರಬರಿ ಇರ್ಬೋದು, 1,65,25,000 ರೂಪಾಯಿಗಳನ್ನು ಖರ್ಚು ಮಾಡಿ, ಅಂದರೆ 1,65,00,000 ಖರ್ಚು ಮಾಡಿ ಈ ಲೇನ್ನ ಕ್ರಿಯೇಟ್ ಮಾಡಿ. ಈ ಲೈನ್
ಯಾಕೆ ಲಾಭ ಆಗಲಿಲ್ಲ ಆಗಿನ ಕಾಲದಾಗ. ಇದು ಜನವರಿ 1, 1906ರಂದು ಅವತ್ತು ಎಷ್ಟಾಗಿತ್ತಂದರೆ 17,17,10,07,48 ರೂಪಾಯಿಗಳು ಸರ್ಕಾರದಿಂದ ಖರೀದಿ. ಇದು ಸರ್ಕಾರದ ನಿಯಂತ್ರಣಕ್ಕೆ ಬಂದ ನಂತರ ಆದ ನಂತರ ಈ ಲಾಹೋರ್ನಲ್ಲಿ ಏನು ವಾಯುವ್ಯ ರೈಲ್ವೆ ಕಚೇರಿ ಇದೆಯಲ್ಲ, ಅಲ್ಲಿ ಸ್ವತಂತ್ರವಾಗಿ 1976ರಲ್ಲಿ ದೆಹಲಿ ವಿಭಾಗಕ್ಕೆ ವರ್ಗಾಯಿಸಲಾಯಿತು. ಈ ಲಾಹೋರ್ನಲ್ಲಿ ಏನು ವಾಯುವ್ಯ ರೈಲ್ವೆ ಇರುತ್ತಲ್ಲ, ಅವಾಗ ದೆಹಲಿ ವಿಭಾಗಕ್ಕೆ ಯಾವಾಗಾದರೂ ವರ್ಗಾಯಿಸಲಾಯಿತು ಅಂತಂದರೆ ಜುಲೈ 1987 ಆದಮೇಲೆ. ಅದಿಷ್ಟು 1987 ಆದಮೇಲೆ ಈ ಕ್ಯಾಂಟೀನ್ ಏನೈತಲ್ಲ, ಅಂಬಾಲ ಅಂತಕ್ಕಂಥ ಏನು ಜಂಕ್ಷನ್ ಬರುತ್ತೆ ಇಲ್ಲಿ ಹರಿಯಾಣದಲ್ಲಿ, ಅಂಬಾಲ ವಿಭಾಗಕ್ಕೆ ಇದನ್ನು ಹುಟ್ಟಿಸ್ತಿದ್ದಾರೆ. 2007ರಲ್ಲಿ ಹಿಮಾಚಲ ಪ್ರದೇಶದ ಸರ್ಕಾರ ರೈಲ್ವೆ ಪಾರಂಪರಿಕ ಆಸ್ತಿಯನ್ನು ಘೋಷಿಸಿದೆ. 2007 ಸೆಪ್ಟೆಂಬರ್ 11ರಂದು ಪ್ರಾರಂಭವಾದ ಸುಮಾರು 1 ವಾರದವರೆಗೆ ವಿಶ್ವ ಪಾರಂಪರ್ಯ ತಾಣವಾಗಿ ಆಯ್ಕೆ ಮಾಡಲು ಯುನೆಸ್ಕೋ ತಂಡವು ರೈಲ್ವೆಗೆ ಭೇಟಿ ನೀಡಿದರು. ಜುಲೈ 8, 2008ರಂದು ಇದು ಡಾರ್ಜಿಲಿಂಗ್ ಹಿಮಾಲಯನ್ ಮತ್ತು ನೀಲಗಿರಿ ಮೌಂಟೇನ್ ರೈಲುಗಳೊಂದಿಗೆ ಭಾರತದ ವಿಶ್ವ ಪಾರಂಪರ್ಯ ತಾಣ ಎಂದು ಇದಕ್ಕೆ ಹೆಸರುವಾಸಿ ಆಯಿತು. 2023ರಲ್ಲಿ ಉತ್ತರ ಭಾರತದಲ್ಲಿ ಭಾಳಷ್ಟು ಪ್ರಭಾವಗಳಾಗ್ತವೆ. ಆವಾಗ ಕೆಲವೊಂದು ರೇಖೆಗಳು ಏನಿದಾವಲ್ಲ, ಅವೆಲ್ಲ ಭೂಕುಸಿತದಿಂದ ಕೊಚ್ಚಿ ಹೋಗಿವೆ ಅಂತ. ಇದರ ತಾಂತ್ರಿಕ ವಿವರಗಳು ಏನದವ, ಈ ರೈಲ್ವೆ ಇದರಲ್ಲಿ ಹೋದರೆ ನಮಗೆ ಇಲ್ಲ ಏನಿಸ್ತದೆ ನೋಡಿ. ಈ ಪರ್ವತರ ಶ್ರೇಣಿಗಳಲ್ಲಿ ಟ್ರೈನ್ ಹೋಗ್ತಾ ಇದೆಯಲ್ಲ, ನಮ್ಮ ಕಣ್ಣಿಗೆ ಎಷ್ಟು ಸೊಗಸಾದನ್ನು ನೀಡ್ತಕ್ಕಂಥ ಇವೆಲ್ಲ ಬ್ರಿಡ್ಜಸ್ 988 ಬ್ರಿಡ್ಜ್ಗಳು ಕಟ್ಟಿದ್ದಾರೆ. ಆಮೇಲೆ 102 ಟ್ಯೂನಲ್ಸ್ ಇರ್ತವೆ, 102. ಆಮೇಲೆ 988 ಟ್ಯೂನಲ್ಸ್. ಅದರಲ್ಲಿ ದೊಡ್ಡ ಟ್ಯೂನಲ್ಸ್ ಇರ್ತಕ್ಕಂಥದ್ದು ಬರೋಗ ಅಂತಕ್ಕಂಥದ್ದು. ಈ ಟ್ರ್ಯಾಕ್ ಏನಿದೆಲ್ಲ 20 ಇದರಲ್ಲಿ ಇಲ್ಲಿ ಟೋಟಲಿ ಸುಂದರವಾಗಿರ್ತಕ್ಕಂಥ ಟ್ರ್ಯಾಕ್ಗಳು 20 103 ಸುರಂಗ ಮಾರ್ಗಗಳಿರ್ತವೆ. ಪ್ರಸ್ತುತ 102 ಇದೆ ಸದ್ಯವಾಗಿ. 2023ರಲ್ಲಿ ಮಳೆಯ ಹೆಚ್ಚಿನ ಕಾರಣದಿಂದ ಒಂದು ಸುರಂಗ ಮಾರ್ಗ ಕೊಚ್ಚಿ ಹೋಗಿದೆ ಅಂತಕ್ಕಂಥದ್ದು. 912 ವಕ್ರಾಕೃತಿಗಳಿದ್ದಾವೆ, ಅಂದರೆ ಕರ್ವ್ಸ್ ಇದ್ದಾವೆ 911. ಆಮೇಲೆ 969 ಸೇತುವೆಗಳು, ಬರೋಬ್ಬರಿ 3% ಇಳಿಜಾರು ಭೂಮಿ ಇದೆ ಅಂತ. ಅಲ್ಲಿ ಈಗ ಬರೋಗ ನಿಲ್ದಾಣ ಏನದಲ್ಲ, ಬರೋಗದಲ್ಲಿ 1143.61 ಮೀಟರ್ ಸುರಂಗವು ಈ ಕಲ್ಕಟ್ಟು ಶಿಮ್ಲಾ ಹೋಗ್ತಕ್ಕಂಥದ್ದೇ ಅತಿ ಉದ್ದವಾದ ಬರೋಗ ಟ್ಯೂನಲ್ ಅದಲ್ಲ, ಸುರಂಗ ಮಾರ್ಗ ಅದು ಅಂತ. ಅದಂದರೆ 60 ಅಡಿ ಅದು ಸೇತುವೆ ಇತ್ತು, ಉದ್ದವಾಗಿದೆ 60 ಅಡಿ. ಇದು ತೀಕ್ಷ್ಣವಾದ ಕರ್ವ್ ಅಂತಕ್ಕಂಥದ್ದು 123 ಅಡಿ, 38 ಮಿಲಿಮೀಟರ್. ಸೊ ಈಗ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಈ ಸುರಂಗ ಮಾರ್ಗ ಇದೆಯಲ್ಲ, ರೋಡಲ್ಲಿ ಲೈನ್ ಮತ್ತು ಮಾರ್ಗಗಳು ಸೇರಿದಂತೆ ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಉತ್ತರ ರೈಲ್ವೆಯು ದಿನನಿತ್ಯದ ನಿರ್ವಹಣೆ ಮತ್ತು ನಿರ್ವಹಣೆಯನ್ನು ನಿರ್ವಹಿಸುತ್ತದೆ ಮತ್ತು ಭಾರತೀಯ ರೈಲ್ವೆಯ ಹಲವಾರು ಕಾರ್ಯಕ್ರಮಗಳು, ವಿಭಾಗಗಳು ಮತ್ತು ಇಲಾಖೆಯ ದುರಸ್ತಿಗಳಿಗೆ ಜವಾಬ್ದಾರಿ. ಈ ನಿಲಗರಿ ಸಿಸ್ಟಮ್ಸ್ ಇದು ಮಾರ್ಗ ಯಾವ ರೀತಿಯಾಗಿ ಹೋಗ್ತದೆ. ಈ ಮಾರ್ಗ ನೋಡಿ 656 ಮೀಟರ್ ಅಂದರೆ 2152 ಅಡಿ ಉತ್ತರದಿಂದ ಹಿಮಾಲಯದ ಶಿವಾಲಿಕ್ ಬೆಟ್ಟಗಳ ತಪ್ಪಲಿನಲ್ಲಿ ಕಲ್ಕದಲ್ಲಿ ಧರಂಪುರದ ಸೋಲಾನ್, ಕಂದಘಾಟ್, ತಾರಾದೇವಿ, ಫರೋಗ್, ಸಲೋಗ್ರಾ, ತೂಗ್ ಅಂದರೆ ಜೂಥೋಗ್ ಅಂತ ಮತ್ತು ಸಮ್ಮರ್ ಹಿಲ್ಗಳನ್ನು ದಾಟಿ ಶಿಮ್ಲಾಕ್ಕೆ ಬರೋಬ್ಬರಿ 7075 ಮೀಟರ್ ಎತ್ತರದಲ್ಲಿ ಸುತ್ತುತ್ತದೆ ಟ್ರೈನು. ಅಂದರೆ 6808 ಅಡಿ. ಇದು ಏನಾಗುತ್ತದೆ, ಈ ಬೆಟ್ಟದ ವಿನ್ಯಾಸ ಇದ್ದಾಗ ಭಾಳಷ್ಟು ಬೇಸಿಗೆ ಸಮಯದಲ್ಲಿ ತಂಪಾಗಿದೆ. ಈ ಸೇತುವೆಗಳು ಎಷ್ಟಿದ್ದಾವೆ ಅಂತಂದರೆ, ಈ ಮಾರ್ಗದಲ್ಲಿ 988 ಸೇತುವೆಗಳಿದ್ದಾವೆ. ಅದಕ್ಕೆ ನಾವು ವೈಕಾಲ್ಡ್ ಅಂತಿದ್ದೇವೆ. ಮತ್ತು ಅದಾದಮೇಲೆ 917 ಅಂದರೆ 922 ವಕ್ರಾಕೃತಿಗಳು ಇದ್ದಾವೆ ಅಂತ. ಸೊ ಅತ್ಯಂತ ವಸ್ತುಶಿಲ್ಪಿಯಾಗಿ ಸಂಕೀರ್ಣವಾದ ಸೇತುವೆ ಇದರಲ್ಲಿ ಕಟ್ಟಿದ್ದಾರೆ. ಅದರಲ್ಲಿ ಈ 917 ಏನು ಸೇತುವೆಗಳಿದಾವಲ್ಲ, ಆ ಸೇತುವೆಗಳಲ್ಲಿ ಸಂಖ್ಯೆ 226 ಅಂತಕ್ಕಂಥ ಸಂಖ್ಯೆ ಏನಿದೆಯಲ್ಲ, ಅದು ಬಹಳ ಸಂಕೀರ್ಣವಾಗಿರ್ತಕ್ಕಂಥದ್ದು. ಇದನ್ನು 5 ಹಂತಗಳಲ್ಲಿ ನಿರ್ಮಿಸಬೇಕಾಗಿತ್ತು ಮತ್ತು
ಪ್ರತಿ ಹಂತವು ತನ್ನದೇ ಆದ ಕಲ್ಲಿನ ಕಮಾನಿನ ಶ್ರೇಣಿಯನ್ನು ಹೊಂದಿದೆ ಅಂತಕ್ಕಂಥದ್ದು ಇದರಲ್ಲಿ ಒಂದು. ಈ ರೈಲ್ವೆ ಇಂಜಿನ್ ಕಪ್ಪು ಮತ್ತು ಕೆಂಪು ಲೊಕೊಮೋಟಿವ್ಸ್, ಯಾಕಂತಂದರೆ ಇದು 1901ರಲ್ಲಿ ಏನು 2 ವರ್ಗಗಳಲ್ಲಿ ಮಾಡಿದ್ರು. D04 ಆ್ಯಂಡ್ OST ಅಂತ ಇಂಜನ್ ಯೂಸ್ ಮಾಡ್ತಾ ಇದ್ವಿ. ಅದು ಈಗ ಬರುವಂಥ ಚೇಂಜ್ ಆಗಿದೆ. ಈಗ ಏನಾಗಿದೆ, 304.8 ಮೀಟರ್ ಇಂಟು 406.4 ಮೀಟರ್ ಸಿಲಿಂಡರ್ ಹೊಂದಿರತಕ್ಕಂಥ ಇಂಜಿನ್ಸ್ ಇದ್ದಾವೆ. ಈಗ ನಾವು ಇಲ್ಲಿ ಹೋಗ್ಬೇಕಂದ್ರೆ ಎಷ್ಟು ಟ್ರೈನ್ಗಳಿದ್ದಾವೆ? ಅದು ಬರೀ 5 ಟ್ರೈನ್ಗಳಿದ್ದಾವೆ. ಅದರಲ್ಲಿ ಶಿವಾಲಿಕ್ ಡಿಲಕ್ಸ್ ಎಕ್ಸ್ಪ್ರೆಸ್ ಇದು 10 ಕೋಚ್ಗಳು ಹೊಂದಿರತಕ್ಕಂಥ ಟ್ರೈನ್. ಚೇರ್ ಕಾರುಗಳು ಮತ್ತು ಊಟದ ಸೇವೆ ಈ ರೈಲಿನಲ್ಲಿ ಇದ್ದಾವೆ. ನೇತಾಜಿ ಎಕ್ಸ್ಪ್ರೆಸ್ ಸಂಪರ್ಕಿಸಲ್ಪಡುತ್ತದೆ. ಡೆಲ್ಲಿ ಟು ಕಲ್ಕತ್ತಾ ನೇತಾಜಿ ಎಕ್ಸ್ಪ್ರೆಸ್ ಅದರಲ್ಲಿ ಇದರಲ್ಲಿ ಒಂದು ಪ್ಯಾಸೆಂಜರ್ ಬೋಗಿನೂ ಇದೆ. ಹಿಮಾಲಯನ್ ಕ್ವೀನ್ ಅಂತಕ್ಕಂಥದ್ದು ಅದೇ ಹೆಸರಿನ ಎಕ್ಸ್ಪ್ರೆಸ್ ಡೈಲಿ ಕಲ್ಕ ಶತಾಬ್ದಿ ಎಕ್ಸ್ಪ್ರೆಸ್ ಇದಕ್ಕೆ ಸಂಪರ್ಕ. ಕಲ್ಕಸಿಂದ ಪ್ಯಾಸೆಂಜರ್ ಮೊದಲು ಮತ್ತು 2 ರೈಲು ಮೋಟಾರು ಏನಿದೆಯಲ್ಲ ಅದು ಎಕ್ಸ್ಪ್ರೆಸ್ ನೇಮ್ ರೈಲು ಮೋಟಾರ್ ಅಂತ. ಗಾಜಿನ ಮೇಲ್ವಾಣಿ ಮತ್ತು ಮುಂಭಾಗದ ನೋಟವನ್ನು ಹೊಂದಿರುವ ಪ್ರಥಮ ದರ್ಜೆ ರೈಲು. ಇನ್ನೂ ಸ್ಟ್ಯಾಂಡರ್ಡ್ ಇರ್ತದೆ, ಇದಕ್ಕೆ ಜಾಸ್ತಿ ಕಾಸ್ಟ್ ಇರ್ತವೆ. ಶಿವಾಲಿಕ್ ರಾಣಿ ಅಂತಕ್ಕಂಥದ್ದು ಇದು 10 ಬಂಡಿಗಳ ಐಷಾರಾಮಿ ಫ್ಲೀಟ್. ಪ್ರತಿ ಗಾಡಿಯಲ್ಲಿ 8 ಜನರಿಗೆ ಮಾತ್ರ ಅವಕಾಶ ಇರ್ತದೆ. ಕೂಡ 2 ಶೌಚಾಲಯಗಳು ಇರ್ತವೆ, ಒಂದು ಕ್ಯಾಬಿನ್ ಅಂತ, ಸೈಡ್ ಎಲ್ಲ ಗ್ಲಾಸ್ ಪೂರ ಇರಲಿ. ಸೊ ಈಗ ನಾವು ಹೋಗ್ತಿಲ್ಲ ಚಂಡೀಗಢ, ಇದಕ್ಕೆ ಮೂಲ ಕಚೇರಿಯಾಗಿರ್ತಕ್ಕಂಥ ನೋಡಿ ಬೇರೆ ನಾವು ಭಾರತ ದೇಶದ ನ್ಯೂಜಿಲ್ಯಾಂಡ್ ಇಲ್ಲಿ ಉತ್ತರವಾಗಿರ್ತಕ್ಕಂಥ ಸುರಂಗ ಮಾರ್ಗಗಳು, ಒಂದೊಂದು ಸುರಂಗ ಮಾರ್ಗಗಳು ಸೇಮ್ ಯಾವ ರೀತಿ ನಮ್ಮ ದೇಶದಲ್ಲಿ ಹಳೆಯ ಕಟ್ಟಡಗಳಿದ್ದಾವೆ ಅದೇ ರೀತಿಯಾಗಿರ್ತದೆ. ಆವಾಗ ಮಾನವ ಬಂಡವಾಳವನ್ನು ಎಷ್ಟು ಪ್ರಮಾಣದಲ್ಲಿ ಬ್ರಿಟಿಷರು ಬಳಕೆ ಮಾಡಿಕೊಂಡಿದ್ದರು ಅಂತಕ್ಕಂಥದ್ದು. ಯಾಕಂದರೆ 1847ರಲ್ಲಿ ಸುಮಾರು 12 ವರ್ಷದ ಸ್ವತಂತ್ರಕ್ಕಿಂತ ಮುಂಚೆ, ಅಂದರೆ 1947ರಲ್ಲಿ ಸ್ವಾತಂತ್ರ್ಯ ದೊರಕಿದಾಗ ಅವರು ಈ ಕೆಲಸವನ್ನು 1847ರಲ್ಲೇ ಸ್ಥಾಪನೆ ಮಾಡಿದರು, ಸ್ಟಾರ್ಟ್ ಮಾಡಿದ ಕೆಲಸ. ಆವಾಗಿನ ಒಂದು ತಂತ್ರಜ್ಞಾನ ಯಾವ ರೀತಿ ಇರಲಿಲ್ಲ. ಮಾನವರೇ ಇದನ್ನು ಒತ್ಕೊಂಡು ಹೋಗಬೇಕು. ಈ ಕಲ್ಲು ಆ ಸ್ಟೀಲ್ ಏನಿದೆ ಟ್ರ್ಯಾಕ್ ಅಷ್ಟು ಬೆಟ್ಟಗಳಲ್ಲಿ ಈ ಸುರಂಗ ಮಾರ್ಗ ಬರ್ತಾ ಇದೆಯಲ್ಲ, ಈ ಸುರಂಗ ಮಾರ್ಗವನ್ನು ಬರೀ ನಾವೇನು ಹಾರಿ ಅಂತ ಹೇಳ್ತೀವಲ್ಲ ಅದರಿಂದ ಸಂಖ್ಯೆಯಿಂದ ಮಾನವರನ್ನು ಮಗುವಿನಂತೆ ಕೆಲಸ ಮಾಡಿಸ್ಕೊಂಡು ಯಾವ ರೀತಿ ಆಗಿನ ಜನ ನಮ್ಮ ಈಸ್ಟ್ ಇಂಡಿಯಾ ಬ್ರಿಟಿಷ್ ಇಂಡಿಯಾ ಕಂಪ್ನಿ ಅವರು ಎಷ್ಟು ಕೆಲಸ ತೆಗೆದುಕೊಂಡಿದ್ದಾರೆ ಅಂತ. ನಾವು ಈಗ 1947 ನಂತರ ನಾವು ನಮ್ಮ ಇಂಡಿಯನ್ ರೈಲ್ವೆ ಪ್ರಕಾರ ಭಾಳಷ್ಟು ನಾವು ಅಭಿವೃದ್ಧಿ ಆದರೂ ಸಹ ಅವರ ಒಂದು 120 ಇಯರ್ಸ್ ಕ್ಲಿಯರ್ ಆಗ್ತಾ ಇದೆ ಈ ಮಾರ್ಗದಲ್ಲಿ. ನೋಡಿ ಈ ಬೆಟ್ಟ ಸಾಲಿನಲ್ಲಿ ಮನೆಗಳು ಯಾವ ರೀತಿ ಇದೆ, ಅವರು ಕಟ್ಟಡಗಳು ಯಾವ ರೀತಿ ಮಾಡ್ಕೊಂಡಿದ್ದಾರೆ. ಈಗಿನ ಜನ ಇದೆ ಶಿಮ್ಲಾದಲ್ಲಿ ಅವರು ನೈಸರ್ಗಿಕವಾಗಿ ಜೀವನವನ್ನು ಮಾಡ್ತಾರೆ. ಬರೋಗಿ ಇಲ್ಲಿ ಒಂದು ಸ್ಟೇಷನ್ ಬರ್ತಾ ಇದೆ. ಈ ಸ್ಟೇಷನ್ಗೆ ಈ ಟ್ರೈನ್ ಸ್ಟಾಪ್ ಇಲ್ಲ ಇಲ್ಲಿ. ಯಾಕೆ ಅಂತಂದರೆ ಇದು ಹಿಮಾಲಯನ್ ಕ್ವೀನ್ ಅಂತಕ್ಕಂಥದ್ದು ಓನ್ಲಿ 4 ಸ್ಟೇಜ್ ಅಷ್ಟೇ ಸ್ಟಾಪ್ ಇರ್ತಕ್ಕಂಥ. 12 ಸ್ಟೇಷನ್ಗಳಲ್ಲಿ ಇದು 4 ಸ್ಟೇಜ್ ಅಷ್ಟೇ ಸ್ಟಾಪ್ ಇಲ್ಲ ಸರ್. ಇದು ಬರೋಗ ಇದೆ, ಆಮೇಲೆ ಸ್ಟೇಷನ್ ಇದೆ, ಆಮೇಲೆ ಕಲ್ಕಾ ಒಂದು ಶಿಮ್ಲಾ ಜಾಸ್ತಿ. ಇದಕ್ಕೆ ಇದು ಎಕ್ಸ್ಪ್ರೆಸ್ ಇದೆ, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಸ್ಟೇಷನ್. ರೈಲ್ವೆ ಸ್ಟೇಷನ್ ಎಷ್ಟು ಸುಂದರವಾಗಿದ್ದಾವೆ ಅಂತ. ನಾವು ಗುಲ್ಬರ್ಗ ಶಿಮ್ಲಾಗೆ ಹೋಗಬೇಕು ಅಥವಾ ಕರ್ನಾಟಕದಿಂದ ಶಿಮ್ಲಾಗೆ ಹೋಗಬೇಕು. ಬ್ಯಾಂಗ್ಳೂರಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ಸು, ಆಮೇಲೆ ಕರ್ನಾಟಕ ಎಕ್ಸ್ಪ್ರೆಸ್, ನೀವು ಅಲ್ಲಿಂದ ಡೆಲ್ಲಿಗೆ ರಾಜಧಾನಿ ಎಕ್ಸ್ಪ್ರೆಸ್ ಬಂದರೆ ನೀವು ಸ್ಟೇಷನ್ ಡೆಲ್ಲಿಯಲ್ಲಿ. ಈಗ ಎಕ್ಸ್ಪ್ರೆಸ್ ಬಂದುಬಿಟ್ರೆ ನೀವು ನೇರವಾಗಿ ನ್ಯೂ ಡೆಲ್ಲಿಗೆ ಇರ್ತೀವಿ. ಒಂದು ವೇಳೆ ನೀವು ರಾಜಧಾನಿ ಎಕ್ಸ್ಪ್ರೆಸ್ಗೆ ಬಂದರೆ ಟೈಮ್ ಸ್ವಲ್ಪ ಫಾಸ್ಟ್ ಆಗುತ್ತೆ. ಗುಲ್ಬರ್ಗ ಸೇಡಮ್ ಅಂತ ಇನ್ನು ಬ್ಯಾಂಗ್ಳೂರು ರಾಯಚೂರು ಬರುತ್ತೆ, ಅಲ್ಲಿನೂ ಹೋಗ್ಬೋದು. ಸೇಡಮ್ ಹೋಗಿ ವಿಕಾರಾಬಾದ್, ಆಮೇಲೆ ಆ ಕಡೆ ಹೋಗಿ ನೋಡಿ
ಈಗ ಡೆಲ್ಲಿಗೆ ಹೋದ್ಮೇಲೆ ಅಲ್ಲಿ 10 ನಿಮಿಷಕ್ಕೊಂದು ಟ್ರೈನ್ ಇರುತ್ತೆ ಡೆಲ್ಲಿಗೆ ಹೋಗೋಕ್ಕೆ. ಕಲ್ಕಾ ಹೋಗುತ್ತೆ. ಅಡ್ವಾನ್ಸ್ ಟಿಕೆಟ್ ಬುಕ್ ಮಾಡ್ಕೋಬೇಕು ನಾವು. ಸುರಂಗ ಮಾರ್ಗ ಎಷ್ಟು ಚೆನ್ನಾಗಿದೆ. ಆಮೇಲೆ ಈಗ ಅಡ್ವಾನ್ಸ್ ಬುಕ್ ಮಾಡ್ಕೊಂಡ್ಮೇಲೆ ನೀವು ಡೆಲ್ಲಿ ಟು ಕಲ್ಕಾ ರೀಚ್ ಆಗಬೇಕಂದ್ರೆ ಶತಾಬ್ದಿ ಎಕ್ಸ್ಪ್ರೆಸ್ ಬಂದುಬಿಟ್ರೆ ಏನಾಗುತ್ತೆ ಅಂತಂದರೆ 4 ಅವರ್ಸ್ ಜರ್ನಿ ಆಗುತ್ತೆ. ನಾರ್ಮಲ್ ಬೇರೆ ಟ್ರೈನ್ ಅಂದರೆ 5 ಅವರ್ಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ 11 ಗಂಟೆ ನಾವು ಈ ಹಿಮಾಲಯದ ಟ್ರೈನ್ ಇದ್ದಾಗ ಬರೋಬ್ಬರಿ ಸಾಯಂಕಾಲ 5:30 ಅಂದರೆ 6 ತಾಸು ಮುಗಿದು ಇಂಥ ಕಲ್ಕಟ್ಟು ಬರೀ 93 ಕಿಲೋಮೀಟರ್. ಕಲ್ಕಟ್ಟು 93 ಕಿಲೋಮೀಟರ್ ಸ್ಟ್ರೇಟ್ ಹೋಗ್ತಕ್ಕಂಥ ಟ್ರೈನ್ ಆದರೆ 1 ಅವರ್ 20 ಮಿನಿಟ್ಸ್. ಆ ರೀತಿ ಅಲ್ಲ. ಹೊರಗ ಸುರಂಗ ಮಾರ್ಗ ಇದು ಅವರು ಸುರಂಗ ಮಾರ್ಗ ಅಂತ ಭಾಳಷ್ಟು 1,142 ಮೀಟರಷ್ಟು ಉದ್ದವಾಗಿರ್ತಕ್ಕಂಥ ಸುರಂಗ ಮಾರ್ಗ. ಈಗ ನೀವು ಶತಾಬ್ದಿಗೆ ಬಂದುಬಿಟ್ರೆ ಸ್ವಲ್ಪ ಡಿಫ್ರೆಂಟ್. ಈಗ ಏನೇನು ಸ್ಟೇಷನ್ ಇದೆಯಲ್ಲ ಜಸ್ಟ್ ಸಿಗ್ನಲ್ ಚೇಂಜ್ ಮಾಡ್ಕೋತಾರೆ. ಇಲ್ಲೇನು ಸ್ಟಾಪ್ನೂ ಇಲ್ಲ. ಸಿಗ್ನಲ್ ಚೇಂಜ್ ಮಾಡ್ಕೋತಾರೆ. ಭಾಳಷ್ಟು ಫನ್ನಿ ಮೂಮೆಂಟ್ ಬರುತ್ತೆ. ಆ ಚಳಿಗೆ ಗಾಳಿ ಈ ಟ್ರೈನ್ ಓದಂತೆಲ್ಲ ಏನಾಗುತ್ತೆ ಅಂತಾರೆ. ಇದು ಬರೋಗ ಅಂತ ಇದೆಯಲ್ಲ, ಇದು ದೊಡ್ಡ ಸ್ಟೇಷನ್. ಇಲ್ಲಿ ಬರೋಗ ಸ್ಟೇಷನ್ ಇಲ್ಲಿ ನಿಮಗೆ ಕಾಫಿ, ಟೀ, ಆಮೇಲೆ ಜಾಸ್ತಿ ನೂಡಲ್ಸ್ ತಿಂತಾರೆ. ಯಾಕಂದರೆ ಚಳಿಗೆ. ಆಮೇಲೆ ಎಗ್ ಆಮ್ಲೆಂಟು, ಬಾಯ್ಲ್ಡ್ ಎಗ್ಗು ಅವು ತಿಂದ್ಬಿಡ್ತಾರೆ. ಇಲ್ಲಿ ಒಂದು ಬರೋಬ್ಬರಿ ಒಂದು 7 to 9 ಮಿನಿಟ್ಸು ನಿಲ್ಸ್ಕೊಂಡ್ಬಿಡುತ್ತೆ. ಇದು ಜಂಕ್ಷನ್ ಇದ್ದಂಗೆ. ಇಲ್ಲಿ ಬೇರೆ ಟ್ರೈನ್ ಬರುತ್ತೆ, ಅದು ಪಾಸ್ ಆದಮೇಲೆ ಈ ಟ್ರೈನ್ನ ಬಿಟ್ಬಿಡ್ತಕ್ಕಂಥದ್ದು. ಇಲ್ಲಿ ಕಲ್ಕಾ ಟು ಶಿಮ್ಲಾ ಎಷ್ಟಿದೆ ಈ ಹಿಮಾಲಯನ್ ಕ್ವೀನ್ದಲ್ಲಿ ಅಂತಂದರೆ 550 ರೂಪಾಯಿ ಇದೆ. ಇದು 30 ಡೇಸ್ ಬಿಫೋರ್ ಮಾತ್ರ ಬುಕ್ಕಿಂಗ್ ಆಗುತ್ತೆ. ಅದಕ್ಕಿಂತ ಬಿಫೋರ್ ಆಗೋದಿಲ್ಲ ಈ ಟ್ರೈನಲ್ಲಿ. ಇದು AC ಕ್ಲಾಸ್. ಇದು AC ಕ್ಲಾಸ್ ಅಂದರೆ ಈಗ ನಾವು ನೋಡ್ತೀವಿ ಹಿಮಾಚಲ ಪ್ರದೇಶಕ್ಕೆ ಹೋದ್ಮೇಲೆ AC ಕ್ಲಾಸ್ ಟಿಕೆಟ್ ತೊಗೊಂಡ್ರೆ ಏನು ಲಾಭ ಇರುತ್ತೆ? ಅದರಲ್ಲಿ ಸಿಕ್ಕಾಪಟ್ಟೆ ತಣ್ಣಗಿರುತ್ತೆ. ನೀವು ಸಮ್ಮರ್ ವೀಕ್ನಲ್ಲಿ ಹೋಗಿ, ಇಲ್ಲ ಈ ರೈನ್ಫಾಲ್ಸ್ ಡೇದಾಗ ಹೋಗಿ, ಅಥವಾ ಈ ವಿಂಟರ್ ಸೀಸನ್ನಲ್ಲಿ ಹೋಗ್ಬಿಡಿ. ನೀವು ಎಷ್ಟೇ ಒಂದ್ರ ಮೇಲೆ ಒಂದು ಬರೋಬ್ಬರಿ ಒಂದು 4-5 ಶರ್ಟರ್ ಹಾಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲಿಗೆ ಹೋಗ್ಬೇಕಂದ್ರೆ ಕಂಪಲ್ಸರಿ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಬೇಕಾಗುತ್ತೆ. ಶೂಸ್ ಕಂಪಲ್ಸರಿ ಹಾಕ್ಕೋಬೇಕು. ಶೂಸ್ ಒಳಗಡೆ ಸಾಕ್ಸ್ ಹಾಕ್ಕೋಬೇಕಾಗುತ್ತೆ. ಏನು ಬಿಡಿ, ನಮ್ಮ ಕಡೆ ಕಲಬುರಗಿ ಇಲ್ಲ ರಾಯಚೂರು, ಯಾದಗಿರಿಯಲ್ಲಿ ಬಿಸಿಲು ಜಾಸ್ತಿ ಇದೆ, ನಮಗೆ ನಡೀತೆ ಅಂದರೆ ಅಲ್ಲ. ಯಾಕಂದರೆ ಪ್ರತಿ ಕ್ಷಣದಲ್ಲೂ ಐಸ್ ಥರ ಬರುತ್ತೆ ಗಾಳಿ, ಅಷ್ಟೆಲ್ಲ ಇರುತ್ತೆ. ನಾವು ನೋಡ್ತೀವಿ ಈ ಸ್ಟಿಕ್ಕರು ಇರ್ತಕ್ಕಂಥ ಸಿಂಗಲ್ ನ್ಯಾರೋ ಗೇಜ್ ಅಂತಕ್ಕಂಥ 2 ಫೀಟು 60 ಸೆಂಟಿಮೀಟ್ರ್, ಜಾಸ್ತಿ ಇರೋದಿಲ್ಲ. ಬಟ್ ಅಲ್ಲಿ ಪ್ರತಿ ಒಂದು ಹಂತದಲ್ಲೂ ಸಹ ಅಷ್ಟು ಟೈಟ್ ಸೆಕ್ಯೂರಿಟಿ ಇದೆ ಟ್ರೈನಿಗೆ. ಸುರಂಗ ಮಾರ್ಗ ಅಷ್ಟು ಇರಬೇಕು. ಸೊ ಈಗ ಈ ಒಂದು ಸಿಚುವೇಶನ್ಸ್ನಲ್ಲಿ वो आपका नहीं करा था, सबको करा था. ए मामू हाय ब्रो. अंकल हम इधर हूँ. ಗಾಡಿ ಮೇಲೆ ಹೋಗ್ತದೆ ಫುಲ್. ಇದು ಹಿಂಗೆ ಒಂದೇ ಅಲ್ಲಿ ಅಲ್ಲಿ ತುಣಲ ಅನ್ಸರ್, ಅಲ್ಲಿ ಕಾಣಿಸೋದು. ಅಲ್ಲಿ ನಮ್ಮ ಸ್ಟೇಟ್ ಅಲ್ಲೇ ತುಣದ ಅಲ್ಲಿ ಹೋಗ್ತದೆ. ಹೌದಲ್ಲ?
ನಾಯಿಗಳು ಬಾಯ್. ಬೋರೀಗ ಆದರು ಸರ್ ಫುಲ್ಲು ಐದು ಟಾಪ್ ನೋಡಿ ಹೊಡಿದೆ ಚಂದ ಕೂಡ್ರಿ ಸರ್ ವ್ಯೂ ನೋಡಿ ಸರ್. ಸರ್ ನೋಡಿ ಸರ್ ಸರ್ ನೋಡ್ಕೊಳ್ಳಿ ಹೇಗಿದೆ ನೋಡ್ಕೊಳ್ಳಿ. ಸರ್ ಇಲ್ಲಿ ನೋಡ್ರಿ ಸರ್ ವಾವ್ ಗಾಡಿ ನೋಡಿ ಮುಂದೆ ಏ ಚೆನ್ನಾಗಿಟ್ಕೊಂಡು ಕೊಡ್ರಿ ಸರ್ ನೋಡ್ರಿ ಸರ್ ಶೋಗಿ ಇಷ್ಟು ಜನ ಸರ್ ಹೀಗೆ ತರ ಇದು ಲಕ ನೋಡಿ ನೆಕ್ಸ್ಟ್ ಲೆಫ್ಟ್ ಸೈಡ್ पे बहुत थी लेफ्ट साइड हाँ सर टूरल नंबर सर 86 सर टूरल नंबर 80 चलो लास्ट है
निकालो कैमरा निकालो। ए ब्रो बंद 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 इधर भी थी परसों खत्म हो अंबापुर बोलते हैं वाइब्रेशन होती है। वो देखो नवी रोटी आनी है।
और एक विचार हो गई ये स्टेज नहीं है, बिग स्टेज है ये, शिमला नहीं है और आगे अभी है यहाँ पे 20-25 मिनट। वडापाव वडापाव वडापाव
Siempre.